ಇನ್ನು ಇಸ್ರೇಲ್ ಮತ್ತು ಅಮೆರಿಕಾಗೆ ಈಗ ಇರಾನ್ ಮತ್ತೆ ಬಿಗ್ ವಾರ್ನಿಂಗ್ ರವಾನಿಸಿದೆ. ಹೀಗೆ ಆಗ್ತಾ ಇದ್ರೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇರಾನ್ ನೀಡಿದೆ. ಪ್ರತೀಕಾರದ ದಾಳಿ ಗಂಭೀರವಾಗಿರುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದೆ. ಪರಮಾಣು ಸ್ಥಾವರ, ಸ್ಟೀಲ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿತ್ತು. ಇದಕ್ಕೆ ಪ್ರತೀಕಾರವಾಗಿ ಖಂಡಿಸಿ ಈ ಸ್ಟೇಟ್ಮೆಂಟ್ ಅನ್ನು ಈಗ ಇರಾನ್ ಕೊಟ್ಟಿದೆ. ಇದೇ ರೀತಿ ನೀವೇನಾದರೂ ಮತ್ತೇನಾದರೂ ಪರಮಾಣು ಸ್ಥಾವರಗಳು ಅಥವಾ ಸ್ಟೀಲ್ ಫ್ಯಾಕ್ಟರಿಗಳನ್ನು ಗುರಿಯಾಗಿಸಿ ದಾಳಿಗಳು ಮುಂದುವರೆದ್ರೆ ಇಸ್ರೇಲ್ ಮತ್ತು ಅಮೆರಿಕದ ದಾಳಿಗೆ ಪ್ರತಿದಾಳಿಯಾಗಿ ನಾವು ದೊಡ್ಡ ಅಟ್ಯಾಕ್ ಮಾಡಬೇಕಾಗತ್ತೆ ಅಂಥೇಳಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಇರಾನ್ನ ಕೈಗಾರಿಕೆಗಳ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಬಹ್ರೇನ್ನ ಬಾಬ್ಕೋ ರಿಫೈನರಿ ಮೇಲೆ ಇರಾನ್ ದಾಳಿ ಮಾಡಿದೆ. ಬಹ್ರೇನ್ನಲ್ಲಿರುವಂತಹ ಬಾಬ್ಕೋ ರಿಫೈನರಿ, ಅಲ್ ರಿಫಾದಲ್ಲಿರುವಂತಹ ಈ ಬಾಬ್ಕೋ ರಿಫೈನರಿ ಮೇಲೆ ಅಟ್ಯಾಕ್ ಆಗಿದೆ. ಪೇಟ್ರಿಯಟ್ ಏರ್ ಡಿಫೆನ್ಸ್ಗೂ ಇರಾನ್ ಡೋಂಟ್ ಕೇರ್ ಅಂದಿದೆ. ಇರಾನ್ ದಾಳಿ ಮಾಡ್ತಾ ಇದ್ದಂತೆ ಬಹ್ರೇನ್ನಲ್ಲಿ ಸೈರನ್ಗಳು ಮೊಳಗಕ್ಕೆ ಶುರುವಾಯಿತು. ಸುರಕ್ಷಿತ ಸ್ಥಳಗಳಿಗೆ ನಿವಾಸಿಗಳು ಹೋಗಿ ಅನ್ನುವಂಥದ್ರ ಬಗ್ಗೆ ಸೈರನನ್ನು ಆನ್ ಮಾಡಿದ್ರು. ಇನ್ನು ಇಸ್ರೇಲ್ ಮೇಲೆ ಇರಾನ್ನಿಂದ ಮತ್ತೆ ಮಿಸೈಲ್ ದಾಳಿ ಮುಂದುವರೆದಿದೆ. ಇಸ್ರೇಲ್ನ ಸುಮಾರು 121 ಪ್ರದೇಶಗಳಲ್ಲಿ ಸೈರನ್ ಮೊಳಗಿದೆ. ಜನವಸತಿ ಪ್ರದೇಶದಲ್ಲಿ ಸೈರನ್ ಮೊಳಗಿದ್ದನ್ನು ಕೇಳಿ ಜನ ಕೂಡ ಸುರಕ್ಷಿತ ಸ್ಥಳಗಳಿಗೆ ಓಡಿದ್ದಾರೆ. ಸುಮಾರು 121 ಸ್ಥಳಗಳಲ್ಲಿ ಈ ಥರದ ಸೈರನ್ ಸದ್ದು ಕೇಳಿದೆ. ಅದರ ಬಗ್ಗೆ ಈಗ ಇರಾನ್ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದೆ, ಎಲ್ಲೆಲ್ಲಿ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂಥೇಳಿ. ಸೊ ಹೀಗೆ ಇಸ್ರೇಲ್ ಮತ್ತು ಇರಾನ್ ಸಂಘಟಿಸಿರುವಂಥ ಒಂದು ದಾಳಿ, ಇರಾನ್ ಮೇಲೇನೋ ಒಂದು ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳು ಆಗ್ತಾನೇ ಇವೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಅಟ್ಯಾಕ್ಗಳನ್ನು ಮುಂದುವರಿಸಿದೆ. ನಾವು ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ ಯುದ್ಧದ ಸಂಬಂಧ ಈಗ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂಥೇಳಿ. ಹರೀಶ್, ಒಂದು ಕಡೆ ಸಂಧಾನದ ಒಂದು ಮಾತುಕತೆ ಟ್ರಂಪ್ ಹೇಳ್ತಾನೆ ಬರ್ತಾ ಇದ್ದಾರೆ, ಇನ್ನು 10 ದಿನ ಟೈಮ್ ಕೊಡ್ತೀನಿ, 7 ದಿನ 5 ದಿನ ಅನ್ನುವಂಥದ್ರ ಬಗ್ಗೆ ಆ ಮಾತುಗಳು ಇದ್ದೇ ಇದೆ. ಬಟ್ ಅದ್ರ ಬೆನ್ನಲ್ಲೇ ಯುದ್ಧ ಅಂತೂ ನಿಂತಿಲ್ಲ. ಅಮೆರಿಕ ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದೆ, ಪ್ರತಿಯಾಗಿ ಇರಾನ್ ಕೂಡ ಅಟ್ಯಾಕನ್ನು ಮುಂದುವರಿಸಿದೆ. ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನಿದೆ ಹರೀಶ್ ಈ ವಾರ್ಗೆ ಸಂಬಂಧಪಟ್ಟಂತೆ? ರೆಹಮಾನ್, ಈ ಯುದ್ಧ ಆರಂಭವಾಗಿ 1 ತಿಂಗಳು ಆಗ್ತಾ ಬರ್ತಾ ಇದೆ. 1 ತಿಂಗಳು ಮುಕ್ತಾಯ ಆಗಿದೆ. ಇನ್ನೂ ಕೂಡ ಯುದ್ಧ ಮತ್ತೊಂದು ಮಜಲಿಗೆ ಹೊರಳ್ತಾ ಇರುವಂತಹದ್ದು, ಮತ್ತಷ್ಟು ಭೀಕರ ಸ್ವರೂಪವನ್ನು ಪಡೆಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬಹು ಮುಖ್ಯವಾಗಿ ಫೆಬ್ರವರಿ 28ರಂದು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆಯಿತು. ಸರಿಯಾಗಿ ಈಗ 1 ತಿಂಗಳಾಯಿತು ಖಮೇನಿ ಹತ್ಯೆ ನಡೆದು. ಈಗ ಖಮೇನಿ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ನಿರಂತರ ದಾಳಿಯನ್ನು ಇರಾನ್ ಮೇಲೆ ಮಾಡ್ತಿದೆ, ಇಸ್ರೇಲ್ ಮೇಲೆ ಮಾಡ್ತಿರುವಂತಹದ್ದು. ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಿದೆ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡ್ತಿದೆ. ಹರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂತಹದ್ದು. ಇರಾನ್ನ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಆವಾಗ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನು ಬಿಟ್ಟರೆ, ಇನ್ನು ಅಮೆರಿಕ ಹಾಗೂ ಇಸ್ರೇಲ್ನ ಸ್ನೇಹದ ಮಿತ್ರ ರಾಷ್ಟ್ರಗಳೇನಿದ್ದಾವೆ ಆ ರಾಷ್ಟ್ರಗಳಿಗೆ ಹರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಬಂದ್ ಆಗಿರುವಂತಹದ್ದು. ಇದುವರೆಗೆ ನಡೆದಂತಹ ಯುದ್ಧದಲ್ಲಿ, 1 ತಿಂಗಳ ಯುದ್ಧದಲ್ಲಿ ಸುಮಾರು 3,000 ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿಯೇ ಸುಮಾರು 1,700ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನನ್ನಲ್ಲಿ 1,500ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹದ್ದು. ಮತ್ತು ಇಸ್ರೇಲ್ನಲ್ಲೂ ಕೂಡ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಅನೇಕ ಮಂದಿ ಗಾಯಗಳಾಗಿದ್ದಾರೆ. ಬಹು ಮುಖ್ಯವಾಗಿ ಇರಾನ್ ನಿರಂತರವಾದಂಥ ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡ್ತಿದೆ. ಇವತ್ತು ಕೂಡ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿರಿಸಿಕೊಂಡು ಇರಾನ್ ದಾಳಿ ಮಾಡಿರುವಂತಹದ್ದು, ಪ್ರತಿ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಈಗ ಅನೇಕ ನಗರಗಳಲ್ಲಿ ಸೈರನ್ ಮೊಳಗಿರುವಂತಹದ್ದು. ಅಂದರೆ ಬಹು ಮುಖ್ಯವಾಗಿ ಅಮೆರಿಕ ಹೇಳ್ತಿದೆ, ಕಳೆದ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ, ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೆ ಹೋದರೆ 48 ಗಂಟೆಗಳಲ್ಲಿ ಇರಾನ್ನಲ್ಲಿರ್ತಕ್ಕಂಥ ಇಂಧನ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಟ್ರಂಪ್ ಅವರು ಕೊಟ್ಟಿದ್ರು. 48 ಗಂಟೆಗಳು ಕಳೆಯೋದ್ರೊಳಗೆ ಮತ್ತೊಂದು ಗಡುವನ್ನು ಟ್ರಂಪ್ ಅವರು ಕೊಟ್ಟಿದ್ರು. ಇನ್ನು ಮುಂದಿನ 5 ದಿವಸಗಳ ಕಾಲ ಇರಾನ್ಗೆ ಯಾವುದೇ ರೀತಿಯಾದಂಥ ಆಯಕಟ್ಟಿನ ಜಾಗಗಳಲ್ಲಿ ದಾಳಿಯನ್ನು ಮಾಡೋದಿಲ್ಲ. ಆದರೆ ಅಷ್ಟರೊಳಗೆ ಇರಾನ್ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅನ್ನುವಂಥದ್ದನ್ನು ಎಚ್ಚರಿಕೆನ ಟ್ರಂಪ್ ಕೊಟ್ಟಿದ್ರು. ಅದಾದ ಬಳಿಕ 5 ದಿನಗಳು ಕೂಡ ಕಳೀತು, ಆದರೆ ಇರಾನ್ ಕೂಡ ಬಗ್ಲಿಲ್ಲ. ಅದಾದ ನಂತರ 10 ದಿನಗಳಿಗೆ ಈಗ ಎಕ್ಸ್ಟೆಂಡ್ ಮಾಡಿರುವಂತಹದ್ದು ವಾರ್ನಿಂಗನ್ನು. ಇನ್ನು ಮುಂದಿನ 10 ದಿವಸಗಳ ಕಾಲ ಇರಾನ್ಗೆ ಅವಕಾಶವನ್ನು ಕೊಡ್ತೀವಿ, ಅಷ್ಟರೊಳಗೆ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ಇನ್ನು 10 ದಿವಸಗಳ ನಂತರ ಟ್ರಂಪ್ ಏನು ಮಾಡ್ಬೋದು ಅನ್ನುವಂತಹ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಅತಿ ದೊಡ್ಡ ದಾಳಿಯನ್ನೇನಾದರೂ ಇರಾನ್ ಮೇಲೆ ಮಾಡಲಿಕ್ಕೆ ಅಮೆರಿಕ ಸಿದ್ಧತೆ ನಡೆಸ್ತಾ ಇದೆಯಾ, ಭೂಸೇನೆಯನ್ನು ಇರಾನ್ಗೆ ನುಗ್ಸುತ್ತಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಜೊತೆಗೆ ಇರಾನ್ನ ಪ್ರಮುಖ ಬಂದರು ದ್ವೀಪ ಆಗಿರ್ತಕ್ಕಂಥ ಕಾರ್ಗ್ ದ್ವೀಪವನ್ನೇನಾದರೂ ಅಮೆರಿಕ ವಶಪಡಿಸ್ಕೊಳ್ಳುತ್ತಾ ಅನ್ನುವಂಥದ್ದು. ಯಾಕಂದರೆ ಇರಾನ್ನ ಆರ್ಥಿಕ
ಬೆನ್ನೆಲುಬೆ ಈ ಕಾರ್ಗ್ ದ್ವೀಪ. ಅಂದರೆ ಇರಾನ್ನ ಸುಮಾರು 90-95% ತೈಲ ರಫ್ತಾಗುವಂತಹದ್ದು ಇದೇ ಕಾರ್ಗ್ ದ್ವೀಪದ ಮೂಲಕವೇ. ಮತ್ತು ದೊಡ್ಡ ದೊಡ್ಡ ಹಡಗುಗಳು ಈ ಒಂದು ಕಾರ್ಗ್ ದ್ವೀಪದಿಂದ ಏನು ತೈಲವನ್ನು ತೆಗೆದುಕೊಂಡು ಹೋಗ್ತವೆ. ಈ ಒಂದು ಕಾರ್ಗ್ ದ್ವೀಪವನ್ನೇ ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಏನಾದರೂ ಪ್ರಯತ್ನ ಮಾಡ್ತಿದೆಯಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಕಾರ್ಗ್ ದ್ವೀಪದ ವಶಕ್ಕೆ ಏನಾದರೂ ಅಮೆರಿಕ ಬಂದರೆ ಅದರ ಪರಿಣಾಮ ಬೇರೆ ರೀತಿ ಆಗಿರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಇರಾನ್ ಕೊಡ್ತಾ ಇದೆ. ಮತ್ತೆ ಯಾವುದೇ ಸಂಧಾನದ ಮಾತುಕತೆಗಳು ಕೂಡ ನಡೀತಾ ಇದೆ ಅಂತ ಚರ್ಚೆಗೆ ಬಂದರೂ ಕೂಡ ಇರಾನ್ ಯಾವುದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಯಾವುದೇ ಸಂಧಾನ ಇಲ್ಲ, ಯಾವುದೇ ರೀತಿಯಾದಂತಹ ಸಂಧಾನಕ್ಕೆ ಬಂದರೂ ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂತಹದ್ದನ್ನು ಇರಾನ್ ಹೇಳ್ತಿರುವಂತಹದ್ದು. ಯುದ್ಧ ಮುಂದುವರಿತಾ ಇದೆ, ಇನ್ನಷ್ಟು ತೀವ್ರಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ರೆಹಮಾನ್. ಹರೀಶ್ ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ.